ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಸಮೋಸ. ಸೊ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸಂಜೆ ಟೈಮ್ ಏನಾದರೂ ಒಂದು ತಿನ್ನಬೇಕು ಅಂತ ಫೀಲ್ ಆಗುತ್ತೆ, ಹೊರಗಡೆ ತಿನ್ನಬಾರ್ದು ಅಂತಲೂ ಫೀಲ್ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಸ್ಟ್ರೀಟ್ ಸೈಡ್ ಫುಡ್ ಅಥವಾ ಗಲ್ಲಿಯಲ್ಲಿ ಸಿಗುವಂಥ ಸಮೋಸವನ್ನು ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದೆ, ತುಂಬ ಈಸಿಯಾಗಿದೆ, ಯಾರು ಬೇಕಾದರೂ ಮಾಡ್ಬೋದು. ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮೀಡಿಯಮ್ ಸೈಜ್ ಇರುವ 2 ಆಲೂಗಡ್ಡೆಯನ್ನು ಕಟ್ ಮಾಡಿ ನಾನು ನೀರಲ್ಲಿ ಬಾಯ್ಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಇದೊಂದು 10 to 15 ಮಿನಿಟ್ ಚೆನ್ನಾಗಿ ಕುದಿಸ್ಬೇಕು, ಮೆತ್ತಗೆ ಕುದಿಸ್ಬೇಕು. ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. 2 ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು 2 ರಿಂದ 3 ಹಸಿಮೆಣಸಿಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮ್ಯಾಜಿಕ್ ಮಸಾಲ ಯೂಸ್ ಮಾಡೀನಿ, ಅದೇನದು ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ 2 ಆಲೂಗಡ್ಡೆಯನ್ನು ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ಈ ಥರ ಇಟ್ಕೊಂಡಿನಿ. ಅದರಲ್ಲಿ ಯಾವುದೇ ಥರದ ಲಮ್ಸ್ ಇರಬಾರ್ದು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ, ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ಸೊ ಟ್ರೈ ಮಾಡಿ ಇದು. ಹಾಗೆ ಸ್ವಲ್ಪ ಹಸಿಮೆಣಸಿಕಾಯನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕಿ ಇದನ್ನು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಅದಕ್ಕೆ 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮ್ಯಾಜಿಕ್ ಮಸಾಲ ಅಂತ ಹೇಳಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಅದು ಏನಂತಂದರೆ ಮ್ಯಾಗಿ ಮಸಾಲ. 1 ಸ್ಯಾಕೆಟು ಮ್ಯಾಗಿ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಕೊಟ್ಟಿದೆ, ಒಂಥರ ಸ್ಟ್ರೀಟ್ ಸೈಡ್ ಗಲ್ಲಿಯಲ್ಲಿ ಸಿಗುವಂಥ ಸಮೋಸ ಟೇಸ್ಟ್ ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ನಾನು ಜಸ್ಟ್ ಟ್ರೈ ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆಯನ್ನು ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಇದರಲ್ಲಿ ಮೇನ್ ಏನಂತಂದರೆ ಎಲ್ಲ ಐಟಮ್ಗಳು ಚೆನ್ನಾಗಿ ಫ್ರೈ ಆಗಿರಬೇಕು, ಅದರಲ್ಲಿ ಹಸಿ ವಾಸನೆ ಇರಬಾರ್ದು. ಆಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮ ಸ್ಟಫಿಂಗು ರೆಡಿ ಆಯಿತು. ಪೂರಿ ಮಾಡೋದಕ್ಕೆ ನಾವು ಹೇಗೆ ಹಿಟ್ಟನ್ನು ರೆಡಿ ಮಾಡ್ಕೋತೀವಲ್ಲ, ಅದೇ ಥರ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಪೂರಿ ಹಿಟ್ಟಿನ ಹದದಲ್ಲಿ ಹಿಟ್ಟನ್ನು ನಾದ್ಕೊಂಡು ಈ ಥರ ಪೂರಿ ಹಂಗೆ ಒಂದು ಲಟ್ಸ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ನಡ್ಸ್ಕೊಂಡು ಈ ಥರ ನಾನು 4 ಭಾಗವಾಗಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಂಗನ್ನು ಈಗ 4 ಭಾಗದ ಎಲೆ ಮೇಲೆ ಇಡ್ತಾ ಇದ್ದೀನಿ. ಸಮೋಸವನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಸಮೋಸ ಶೇಪ್ ಮಾಡೋದು ತುಂಬ ಟಫ್ ಇದೆ ಅಂತ ಅಂತಾರೆ. ಬಟ್ ಇಲ್ಲಿ ಈಸಿಯಾಗಿ ಸರಳವಾಗಿ ಹೇಗೆ ನಾವು ಅದರ ಸಮೋಸ ಶೇಪನ್ನು ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಲೆಫ್ಟ್ ಮತ್ತು ರೈಟ್ ಸೈಡ್ ಇರುವ ಕಾರ್ನರನ್ನು ಹಿಡಿದು ಕೂಡಿಸ್ತಾ ಇದ್ದೀನಿ. ಹಾಗೆ ಕೆಳಗಿನ ಭಾಗವನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ಮೇಲಿನ ಭಾಗವನ್ನು 2 ಭಾಗವಾಗಿ ಫೋಲ್ಡ್ ಮಾಡಿದರೆ ನಮ್ಮದು ಸಮೋಸ ರೆಡಿ ಆಗುತ್ತೆ. ನೋಡ್ಬೋದು, ಇಲ್ಲಿ 2 ಭಾಗವಾಗಿ ಮಾಡಿ ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ನಮ್ಮದು ಸಮೋಸ ಶೇಪ್ ಬರುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅಲ್ಲಿ ನೋಡ್ಬೋದು, ಆ 2 ಭಾಗವನ್ನು ಸಪ್ರೇಟಾಗಿ ಫೋಲ್ಡ್ ಮಾಡಬೇಕು. ತೆಳಗಿಂದ ಒಂದೇ ಭಾಗವಾಗಿ ಮಾಡಬೇಕು. ಮಾಡಿ ಈ ಥರ ಎಲ್ಲ ಕಡೆ ಪ್ರೆಸ್ ಮಾಡಿದರೆ ನಮ್ಮದು ನೀಟಾಗಿ ಸಮೋಸ ಶೇಪ್ ಬರುತ್ತೆ. ಇದನ್ನು ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಈಸಿಯಾಗಿದೆ, ಮಾಡ್ಬೋದು. ಜಸ್ಟ್ ಒಂದು ಸ್ವಲ್ಪ ಸ್ಟಾರ್ಟಿಂಗ್ 1 ಅಥವಾ 2 ಮಾಡೋದಕ್ಕೆ ಅಷ್ಟು ಟಫ್ ಆಗುತ್ತೆ. ತುಂಬ ಈಸಿಯಾಗಿದೆ, ಎಲ್ಲರೂ ಮಾಡ್ಬೋದು. ಜಸ್ಟ್ 1-2 ಟೈಮ್ ಪ್ರಾಕ್ಟೀಸ್ ಮಾಡಿದರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ರಿಯಲಿ ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದೆ. ಈವ್ನಿಂಗ್ ಟೈಮ್, ಮಳೆಗಾಲದ ಟೈಮ್ದಾಗೆ ನೀವು ಈ ಥರ ಸ್ನ್ಯಾಕ್ಸ್ ಮಾಡಿ ತಿಂದರೆ ಹೊರಗಿನ ಸ್ನ್ಯಾಕ್ಸ್ ಬೇಡವೇ ಬೇಡ ಅಂತ ಅನಿಸುತ್ತೆ ನಿಮಗೆ. ತುಂಬ ಚಿಕ್ಕದಾಗಿ ಮಿನಿ ಸಮೋಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಿರ್ಬೋದು, ಮನೇಲಿ ಎಲ್ಲರೂ ತಿನ್ಬೋದು. 2 ಆಲೂಗಡ್ಡೆಯಿಂದ ನಾನು 10 ರಿಂದ 12 ಸಮೋಸವನ್ನು ಮಾಡಿದ್ದೀನಿ. ಸೊ ಹಾಗಾಗಿ 3 ರಿಂದ 4 ಜನ ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿದೆ. ಒಂದು ಕಡೆಯಲ್ಲಿ ಎಣ್ಣೆ ಹಾಕಿ ಅದನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆ ಕಾದ ಮೇಲೆ ಅದಕ್ಕೆ ಸಮೋಸವನ್ನು ಬಿಡ್ತಾ ಇದ್ದೀನಿ. ನೋಡ್ಬೋದು ನೀವು, ಎಷ್ಟು ಮಿನಿ ಸಮೋಸ ಅಂತ ಹೇಳ್ಬೋದು. ಚಿಕ್ಕದಾದ ಸಮೋಸವನ್ನು ನಾನು 5 ರಿಂದ 6 ಒಂದೇ ಕಡಾಯಲ್ಲಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಇದನ್ನು ತಿರುವಿ ಹಾಕಿ ನಾವು ಗೋಲ್ಡನ್ ಬ್ರೌನ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮದು ಬಿಸಿ ಬಿಸಿಯಾದ ಸಮೋಸ ಮನೆಯಲ್ಲೇ ರೆಡಿಯಾಗುತ್ತೆ ಮಳೆಗಾಲದಲ್ಲಿ. ಯಾಕೆ ತಡ ಫ್ರೆಂಡ್ಸ್, ನೀವು ಮನೆಯಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನೀವು ಸೂಪರಾದ ಟೇಸ್ಟಿಯಾದ ಗಲ್ಲಿ ಸೈಡ್ ಸಿಗುವಂಥ ಸಮೋಸವನ್ನು ಮನೆಯಲ್ಲೇ ಮಾಡ್ಕೋಬಹುದು, ಹೌದಲ್ವಾ? ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮಗೆ ನ್ಯೂ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.